ನಮಸ್ಕಾರ. ಬೇಕರಿ ಸ್ಟೈಲ್ನ ಡೋಕಳನ್ನು ಹೇಗೆ ಮಾಡೋದು, ಡೋಕಳ ಸ್ಪೊಂಜಿಯಾಗಿ ಇರಬೇಕು ಮತ್ತು ಗಂಟ್ಲಿಗೆ ಸಿಕ್ಕಾಕೋಬಾರ್ದು, ರಸಭರಿತವಾಗಿರಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಇಂಥ ಡೋಕಳ ದೊಡ್ಡವರಿಗೂ ಮತ್ತು ಚಿಕ್ಕವರಿಗೂ ತಿನ್ನಲಿಕ್ಕೆ ಇಷ್ಟ ಕೂಡ. ಈ ರೀತಿ ಮೆಥಡನ್ನು ಯೂಸ್ ಮಾಡಿ ನೋಡಿ, ನಿಮ್ಮ ಡೋಕಳ ಸ್ಪೊಂಜಿಯಾಗೂ ಇರುತ್ತೆ, ರಸಭರಿತವಾಗೂ ಇರುತ್ತೆ. ಈ ಡೋಕಳವನ್ನು ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ. ಒಂದು ಬಾಣಲೆಗೆ 1 ಬಟ್ಲಷ್ಟು ನೀರನ್ನು ಹಾಕೋಬೇಕು. ಈ ನೀರಿಗೆ ಒಂದು 1/4 ಚಮಚದಷ್ಟು ಸೈಟ್ರಿಕ್ ಆ್ಯಸಿಡನ್ನು ಹಾಕೋಬೇಕು. ಸೈಟ್ರಿಕ್ ಆ್ಯಸಿಡ್ನ ಪ್ರಮಾಣವನ್ನು ಹೆಚ್ಚು ಮಾಡಬೇಡಿ. ಒಂದು ಬಟ್ಲಿಗೆ 1/4 ಚಮಚನೇ ಸೈಟ್ರಿಕ್ ಆ್ಯಸಿಡನ್ನು ಹಾಕೋಬೇಕು. ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೋಬೇಕು. ಉಪ್ಪಿನ ಪ್ರಮಾಣವನ್ನು ರುಚಿಗೆ ತಕ್ಕಷ್ಟು ನೀವು ಹೆಚ್ಚು ಕಡಿಮೆ ಮಾಡಬಹುದು. ಅರ್ಧ ಚಮಚ ಸಕ್ಕರೆಯನ್ನು ಹಾಕೊಂಡ್ಮೇಲೆ 1 ಬಟ್ಲಷ್ಟು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕೋಬೇಕು. ಕಡಲೆ ಹಿಟ್ಟನ್ನು ಹಾಕೊಂಡ್ಮೇಲೆ ಹಿಟ್ಟು ಗಂಟಾಗದೇ ಇರುವ ಹಾಗೆ ನೀವು ಚೆನ್ನಾಗಿ ಹಿಟ್ಟನ್ನು ಅಲುಗಾಡಿಸ್ಬೇಕು. ನೀವು ಬೀಟ್ ಮಾಡುವಾಗ ಯಾವತ್ತೂ ಒಂದೇ ರೊಟೇಷನ್ನಲ್ಲಿ ಬೀಟನ್ನು ಮಾಡಬೇಕು. ಇದರಿಂದ ಡೋಕಳ ಚೆನ್ನಾಗಿ ಸ್ಪೊಂಜಿಯಾಗಿ ಬರುತ್ತೆ. ನಂತರ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕೋಬೇಕು. ಒಂದು 1/4 ಚಮಚದಷ್ಟು ಅರಿಶಿಣದ ಪುಡಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ಅರಿಶಿಣದ ಪುಡಿಯನ್ನು ಹಾಕೊಂಡ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಇದನ್ನು ಬೀಟ್ ಮಾಡಬೇಕು. ಒಂದು ಬಾಣಲೆಗೆ ನಾನು 2 ಬಟ್ಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ನೀರನ್ನು ಹಾಕೊಂಡ್ಮೇಲೆ ಇದರ ಒಳಗೆ ಒಂದು ಸ್ಟ್ಯಾಂಡನ್ನು ಇಡಬೇಕು. ಈ ಸ್ಟ್ಯಾಂಡ್ ಮೇಲೆ ನಾವು ಡೋಕಳ ತಟ್ಟೆಯನ್ನು ಇಡಬೇಕಾಗುತ್ತೆ. ಈ ನೀರು ಬಿಸಿ ಆಗೋ ತನಕ ನಾವು ಡೋಕಳದ ಹಿಟ್ಟಿಗೆ ಒಂದು 1/4 ಚಮಚದಷ್ಟು ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡಿದ್ದೇನೆ. ಈಗ ಅಡುಗೆ ಸೋಡಾವನ್ನು ಮಿಕ್ಸ್ ಮಾಡಿದ ಮೇಲೆ ನೀವು ನೋಡ್ಬೋದು, ಹಿಟ್ಟು ನೊರೆಯಾಗಿ ಬರ್ತಾ ಇದೆ. ಇದರಿಂದ ನಮ್ಮ ಡೋಕಳ ತುಂಬ ಚೆನ್ನಾಗಿ ಸ್ಪೊಂಜಿಯಾಗಿರುತ್ತೆ. ಸೈಟ್ರಿಕ್ ಆ್ಯಸಿಡ್ ಮತ್ತು ಅಡುಗೆ ಸೋಡಾನ ಪ್ರಮಾಣವನ್ನು ನೀವು ಸೇಮ್ ಆಗಿ ಇಡಬೇಕು. ಇದರಿಂದ ಡೋಕಳ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ. ಈಗ ಒಂದು ತಟ್ಟೆಗೆ ನಾನು ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ. ಈ ಎಣ್ಣೆಯನ್ನು ಕುದಿಯುವಂಥ ನೀರಿನ ಮೇಲೆ ಇಡಬೇಕು. ನೀರು ಯಾವಾಗಲೂ ಕುದೀತಾ ಇರುವಾಗಲೇ ಈ ತಟ್ಟೆಯನ್ನು ಕಡೆಯಲ್ಲಿ ನೀವು ಇಡಬೇಕಾಗುತ್ತೆ. ಈಗ ತಟ್ಟೆಯಲ್ಲಿ ಡೋಕಳ ಹಿಟ್ಟನ್ನು ಹಾಕೊಂಡ್ಮೇಲೆ ಒಂದು ಮೇಲೆ ಮುಚ್ಚಳವನ್ನು ಮುಚ್ಚಬೇಕು. ಒಂದು 8ರಿಂದ 10 ನಿಮಿಷದ ತನಕ ನೀವು ಇದನ್ನು ಬೇಕ್ ಮಾಡಬೇಕಾಗುತ್ತೆ. ಈಗ ನೋಡ್ತಾ ಇದ್ದೀರಾ ನೀವು, ನೈಫಿಗೆ ಹಿಟ್ಟು ನಮ್ಮದು ಅಂಟ್ಕೊಂಡು ಬಂದಿಲ್ಲ. ಇದರಿಂದ ಗೊತ್ತಾಗುತ್ತೆ ನಮ್ಮ ಡೋಕಳ ಚೆನ್ನಾಗಿ ಬೇಯ್ದು ಬಂದಿದೆ ಅಂತ. ಇದನ್ನು ನೀವು ಕಡೆಯಿಂದ ಹೊರಗೆ ತೆಗೆದು ಒಂದು 5 ನಿಮಿಷ ಹಾಗೆ ಆರಲಿಕ್ಕೆ ಇಡಬೇಕಾಗುತ್ತೆ. ಅಷ್ಟರಲ್ಲಿ ನೀವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳಿ. ಒಂದು ಬಾಣಲೆಗೆ 2 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ, 2 ಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ ಮತ್ತು ಒಂದು 1/4 ಚಮಚದಷ್ಟು ಇಂಗನ್ನು ಹಾಕೋಬೇಕು. ಇಂಗನ್ನು ಹಾಕೊಂಡ್ಮೇಲೆ ಒಂದು ಸ್ಪೂನ್ನಿಂದ ನೀವು ಚೆನ್ನಾಗಿ ಇದನ್ನು ಸ್ವಲ್ಪ ಅಲುಗಾಡಿಸ್ಕೊಂಡು ನಂತರ ಇದರಲ್ಲಿ 1 ಬಟ್ಲಷ್ಟು ನೀರನ್ನು ಹಾಕೋಬೇಕು. ನೀರಿನ ಪ್ರಮಾಣವನ್ನು ನಿಮ್ಮ ಹಿಟ್ಟು ಎಷ್ಟಿದೆಯೋ ಅಷ್ಟೇ ನೀವು ನೀರಿನ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಬೇಕಾಗುತ್ತೆ. ಈಗ ಈ ನೀರಿನಲ್ಲಿ ನಾನು 1/2 ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಈ ಸಕ್ಕರೆಯನ್ನು ನೀವು ನೀರಿನಲ್ಲಿ ಕರಗೋ ತನಕ ಚೆನ್ನಾಗಿ ಅಲುಗಾಡಿಸ್ತಾ ಇರಬೇಕು. ಫ್ಲೇಮ್ ಸಣ್ಣ ಉರಿಯಲ್ಲಿ ನಿಮ್ಮದು ಉರಿತಾನೆ ಇರಬೇಕು. ಈ ರೀತಿ ಸ್ಪೂನ್ನಿಂದ ಚೆನ್ನಾಗಿ ನೀವು ನೀರನ್ನು ಅಲುಗಾಡಿಸ್ತಾ ಇದ್ದರೆ ಸಕ್ಕರೆ ಬೇಗ ಕರಗುತ್ತೆ. ಈ ರೀತಿ ನಿಮ್ಮ ಒಗ್ಗರಣೆ ರೆಡಿಯಾಗಿರುತ್ತೆ. ಈ ಒಗ್ಗರಣೆಯನ್ನು ನೀವು ಡೋಕಳ ಮೇಲೆ ಸ್ವಲ್ಪವಾಗಿ ಹಾಕ್ತಾ ಇರಬೇಕು. ಅದನ್ನು ಹೇಗೆ ಹಾಕೋದು ಅಂತ ನಾನೀಗ ಹೇಳ್ತೀನಿ. ನಿಮ್ಮ ಸಕ್ಕರೆ ಈಗ ಚೆನ್ನಾಗಿ ಕರಗಿದರೆ ಫ್ಲೇಮನ್ನು ನೀವು ಆಫ್ ಮಾಡಿ ನಿಮ್ಮ ಒಗ್ಗರಣೆಯನ್ನು ಕೆಳಗಿಳಿಸ್ಬೋದು. ಈಗ ನೋಡ್ತಾ ಇದ್ದೀರಾ, ಡೋಕಳ ನಮ್ಮದು ಚೆನ್ನಾಗಿ ಅಂಚನ್ನು ಬಿಟ್ಕೊಂಡಿದೆ. ಇದರಿಂದ ಗೊತ್ತಾಗುತ್ತೆ ಡೋಕಳ ಚೆನ್ನಾಗಿ ಬೇಯ್ದು ಬಂದಿದೆ ಅಂತ. ಇದನ್ನು ಒಂದು ದೊಡ್ಡ ತಟ್ಟೆಗೆ ನಾವು ಹಾಕೋಬೇಕು ಮತ್ತು ಮೇಲಿನ ಭಾಗಕ್ಕೆ ನಮ್ಮ ಡೋಕಳ ತಟ್ಟೆಯನ್ನು ಟ್ಯಾಪ್ ಮಾಡಬೇಕು. ಇದರಿಂದ ನಮ್ಮ ಡೋಕಳ ಚೆನ್ನಾಗಿ ದೊಡ್ಡ ತಟ್ಟೆಯಲ್ಲಿ ಬೀಳುತ್ತೆ ಮತ್ತು ತಟ್ಟೆಗೆ ಅಂಟ್ಕೊಂಡಿರೋದಿಲ್ಲ. ಈಗ ನೀವು ನೋಡ್ತಾ ಇದ್ದೀರಾ ಡೋಕಳ ಎಷ್ಟು ಚೆನ್ನಾಗಿ ಸ್ಪೊಂಜಿಯಾಗಿ ಬಂದಿದೆ ಅಂತ. ನಿಮಗೆ ಬೇಕಾದಂಥ ಗಾತ್ರದಲ್ಲಿ ನೀವು ಡೋಕಳವನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಡೋಕಳವನ್ನು ನೀವು ನೈಫ್ನಿಂದ ಕಟ್ ಮಾಡ್ಕೊಂಡ ಮೇಲೇ ಇದರ ಮೇಲೆ ಸಕ್ಕರೆ ನೀರನ್ನು ಹಾಕೋಬೇಕು. ಏಕೆಂದರೆ ಕಟ್ ಮಾಡ್ಕೊಂಡ ಮೇಲೇ ಅದು ಒಳಗಿನ ತನಕ ಇಂಗುತ್ತೆ ಮತ್ತು ಒಳಗೆ ಡೋಕಳ ನಮ್ಮದು ಡ್ರೈ ಆಗಿ ಇರೋದಿಲ್ಲ. ಈ ರೀತಿ ಸ್ಪೂನ್ನಿಂದ ಡೋಕಳದಲ್ಲಿ ನಾವು ನೀರನ್ನು ಹಾಕುತ್ತಾ ಹೋಗಬೇಕು.
ಇದರ ನೀರು ಸ್ವಲ್ಪ ಉಳಿದ್ರೂ ನೀವು ಹಾಗೆಯೇ ಇಟ್ಕೋಬೇಕು. ಏಕೆಂದರೆ ನಂತರ ನಿಮ್ಮ ಡೋಕಳ ಮತ್ತೆ ಡ್ರೈ ಆಗುವಂತಹ ಚಿಹ್ನೆ ಕಾಣಿಸಿದರೆ ಆಗ ಮತ್ತೊಂದು ಸ್ವಲ್ಪ ನೀವು ನೀರನ್ನು ಹಾಕೋಬಹುದು. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವಾಗಿ ಸಕ್ಕರೆ ನೀರನ್ನು ಡೋಕಳದ ಮೇಲೆ ಹಾಕ್ತಾ ಹೋಗಬೇಕು. ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಮತ್ತು ಕೊಬ್ಬರಿ ತುರಿಯನ್ನು ಡೋಕಳದ ಮೇಲೆ ಹಾಕೋಬೇಕು. ಇದರಿಂದ ನಮ್ಮ ಡೋಕಳ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ. ಈಗ ನೀವು ನೋಡ್ಬೋದು ನಮ್ಮ ಡೋಕಳ ಎಷ್ಟು ರಸಭರಿತವಾಗಿದೆ ಅಂತ. ಈ ರೀತಿ ರಸಭರಿತವಾಗಿದ್ರೇ ಅದು ಗಂಟಲಿಗೆ ಸಿಕ್ಕಾಕೋದಿಲ್ಲ. ಈ ಮೆಥಡನ್ನು ನೀವು ಖಂಡಿತವಾಗಿಯೂ ಪ್ರಯತ್ನ ಮಾಡಿ ನೋಡಿ.